ಚಿತ್ರದುರ್ಗ ತಾಲೂಕು ಮುಳ್ಳೂರು ಲಕ್ನಾಯನಕೊಪ್ಪ ಸೋರೆಬಾನವರಿಗೆ ನೀರು ಹೋಗುತ್ತಿತ್ತು. ಈಗ 10 ವರ್ಷದಿಂದ ಸಿರ್ಸಂಗಿ ಗ್ರಾಮಕ್ಕೆ ನೀರಿಲ್ಲ. ನಾವು ನೀರಾವರಿ ಆಫೀಸಿಗೆ ಕೇಳಕ್ಕೆ ಹೋದ ರೈತರು ಅವ್ರು ಹೇಳ್ತಾರೆ ಮೊದಲ ಸರ್ಕಾರ ಅಂತಿತ್ತು, ಇವು ನಿಗಮ ಮಾಡಿದ್ರೆ ಆ ನಿಗಮ ಮಾಡಿಂದ ಅವ್ರು ಕೇಳಕತ್ರ ನಿಗಮದಾಗ ಹೋಗಿ ಕೇಳ್ರಿ, ನಿಮ್ಮ ಊರಾಗ ನೀರು ಬಳಕದಾರ ಸಂಘಕ್ಕೆ ಕೇಳ್ರಿ, ಹೋಗಿ ಆಫೀಸ್ನಾಗ ಕೇಳಿದ್ರೆ ಟೆಂಡರ್ ಆಗ್ಯಾವ. 26ನೇ ಬ್ಲಾಕು 27ನೇ ಬ್ಲಾಕು ಸುಮಾರು ಟೆಂಡರ್ ಆದರೂ ಒಬ್ಬ ಕಾಂಟ್ರಾಕ್ಟರ್ ಒಂದು ಲೇಬರ್ ಹಚ್ಚಿಲ್ಲ ಇಲ್ಲಿ ಗೇಟಿಗೆ. ಹೀಗಾಗಿ ನೀರು ಬರೋದಿಲ್ಲ ರೈತರಿಗೆ. ಈ ನೀರಾವರಿ ಆಫೀಸ್ ಸಾಹೇಬ್ಗಳು ಈ ನೀರಾವರಿ ಆಫೀಸ್ನಾಗ ಇಲ್ಲಿ AW ಪೋಸ್ಟ್ ಅದ. ಗೇಟ್ ನಂಬರ್ ಎಷ್ಟು ಗೊತ್ತದ್ರಿ? 26, 20 ಬ್ಲಾಕ್ ಅದಾವ್ರಿ. ನೀರಾವರಿ ಆಫೀಸ್ನಾಗ ಒಬ್ಬ AW ಪೋಸ್ಟ್ ಅದ, ಅವ ಇರೋದಿಲ್ಲ. ಅವ್ರಿಗೊಂದು ಜೀಪ್ ಇಲ್ಲ, ಅಡ್ಡಾಡಕ್ಕೆ ಲೇಬರು ಇಲ್ಲ. ಮುಂದೆ ಹುಬ್ಳಿದವ್ರಿಗೆ ನೀರು ಬೇಕಾದ್ರೆ 1 ತಾಸನೇ ನೀರು ಹೋಗುತ್ತೆ. ಈ ನಮ್ಮ ಹಳ್ಳಿ ಮ್ಯಾಗ ಆಶ್ವ ರೋಣ ತಾಲೂಕು ಈ ಕಡೆ ಬದಾಮಿ ನೀರು ಹೋಗುತ್ತೆ ಪೈಪ್ಲೈನ್ ಮುಖಾಂತರ. ಸದ್ಯ ನಾವು ನಿಂತಲ್ಲಿ ನಮ್ಮ ಊರಿಗೆ ನೀರಿಲ್ಲ. ರೈತರಿಗೆ ಕೇಳಕ್ಕೆ ಹೋದ್ರೆ ಏನೂ ಇಲ್ಲ. ರೈತರು ಸುಮಾರು 1000 ಹೆಕ್ಟರ್ ಪ್ರದೇಶ ಸನ್ಫ್ಲವರ್, ಗೋಧಿ ಹಾಗೂ ಕಡ್ಡಿ ಎಲ್ಲ ಸನ್ಫ್ಲವರ್ ಒಣಗೈತಿ. ಇದಕ್ಕೆ ಯಾರು ಬಂದು ಒಂದು ಸರ್ವೇನು ಮಾಡೋಲ್ರಿ. ರೈತರು ಹಿಂಗಾಗಿ ಅತಿ ತೊಂದರೆ ಒಳಗದಾರ. ಈಗ ಮಾಡಿಲ್ವಾ ಮಡಿ ರೈತರ ಪರಿಸ್ಥಿತಿ ಆಗೈತಿ. ಇವರು ನಮ್ಮ ಮಾಡುವ ಕಾನೂನು ಎಲ್ಲ ರೈತರು ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ನೀರಾವರಿ ಆಫೀಸ್ ಹೌದು ಅನ್ನೋ ಒಂದು 2 ಎಕರೆ ಬಿಲ್ಡಿಂಗ್ ಅದಾವ ಇಲ್ಲಿ. ಅಲ್ಲಿ ಒಬ್ಬ ಸಾಹೇಬ್ ಇಲ್ಲ, ಒಂದು ಜೀಪ್ ಕೊಟ್ಟಿಲ್ಲ ಅವರಿಗೆ. ಕೇಳಕ್ಕೆ ಹೋದ್ರೆ ನಮ್ಗೆ ಜೀಪ್ ಇಲ್ರಿ ಅಂತಾರೆ ನೀರಾವರಿ ಆಫೀಸ್ನಾಗ. ಜೀಪ್ ಇಲ್ಲ, ಏನೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ರೈತರು ಎಲ್ಲಿ ಕೇಳ್ಬೇಕು ಇವ್ರನ್ನ? ಅದಕ್ಕೆ ರೈತರ ಅನಿವಾರ್ಯ ಇವತ್ತು ಬೀದಿಗೆ ಬಂದಾರ. ನೀವು ಎಲ್ಲ ಸಹಕಾರ ಕೊಟ್ಟು ರೈತರಿಗೆ ಇದು ಮಾಡಿರಿ. ಇವ ನೀರು ಬರುವಂಗೆ ವ್ಯವಸ್ಥೆ ಮಾಡಬೇಕು. ಎಲ್ಲ ಮೀಡಿಯಾದವರು ಎಲ್ಲರೂ ಅಧಿಕಾರಿಗಳಿಗೆ ರೈತರ ಮೇಲೆ ಚೆಲ್ಲಾಟ ಮಾಡುವ ಅಧಿಕಾರಿಗಳಿಗೆ ರೈತರ ಹೆಸರು ಹೇಳಿ ಕೊಪ್ಪ, ಬಸಿಡೋಣಿ, ಗೊರಾಬಾಳ, ಹುಲಿಕಟ್ಟಿ ಗ್ರಾಮದ ರೈತರ ಪರಿಸ್ಥಿತಿ ಎಣ್ಣೆ ತೊಗೊಂಡು ಸಾಯುವುದಂತ ಪರಿಸ್ಥಿತಿ ಬಂದಿದೆ. ಎಷ್ಟು ಅಧಿಕಾರಿಗಳು, ಧಾರವಾಡ ಅಧಿಕಾರಿಗಳು ಅಥವಾ ನರಗುಂದ ಅಧಿಕಾರಿಗಳು ಅಥವಾ ಸಿರ್ಸಂಗಿ ಅಧಿಕಾರಿ ಎಲ್ಲ ಅಧಿಕಾರಿಗಳು ಮುಗಿದ್ರು ಮತ್ತು ತಾಲೂಕಿನ ಶಾಸಕರು ಮುಗಿದ್ರು ನಮ್ಮ ಜಿಲ್ಲೆ ಸಂಸದರಿಗೂ ನಾವು ಮನವಿ ಮಾಡಿದ್ವಿ. ಯಾರೂ ಇದಕ್ಕೆ ಒಂದು ಸ್ಪಂದನೆ ಇಲ್ಲ. ಹೀಗಾಗಿ ನಮ್ಮ ರೈತರ ಪರಿಸ್ಥಿತಿ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟು ಮಾಡಿಕೊಡ್ದೆ ನಮ್ಮ ಪೀಕ್ ಸಾಯ್ತೈತೆ ಅಂತೇಳಿ ನಾವು ಈ ರಸ್ತೆ ರೋಕೋ ಮಾಡ್ತಾ ಇದ್ದೇವೆ. ಇದ್ರ ಮೇಲೆ ಬೇಕಾದ್ರೆ ನೀವು ಏನೋ ಸೂಕ್ತ ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ಬದ್ಧದೇವೆ. ರೈತರ ಇವತ್ತು ಯಾವ್ಯಾವ ಬೆಳೆಗಳಿಗೆ ತೊಂದರೆ ಆಗ್ತದ್ರಿ ಸರ್? ನಮ್ಮಲ್ಲಿ ಸೂರ್ಯಕಾಂತಿ, ಆಮೇಲೆ ಗೋವಿನ ಜೋಳ, ಕಡ್ಲಿ, ಇತರೆ ಗೋಧಿ ಇತರೆ ಬೆಳೆಗಳಿಗೆ ಒಂದು ಹನಿ ನೀರು ಬಂದಿಲ್ಲ. ಎಲ್ಲ ಅಕ್ರಮ ಅಧಿಕಾರಿಗಳು, ಕರೆಂಟ್ ಅಧಿಕಾರಿಗಳು ಸಿಕ್ಕಾಪಟ್ಟಿ ಪರ್ಮಿಷನ್ ಕೊಟ್ಟು ಪಂಪ್ಸೆಟ್ಗಳ ಅಕ್ರಮಗಳ ಪಂಪ್ಸೆಟ್ಗಳ ಹಾವಳಿಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡ ಕುಡಿ ನೀರಿಗಾಗಿ ಸವಲತ್ತು ಅಂತ ಹೇಳ್ತಾರೆ. ಮತ್ತು ನಾವೇನು ಅನ್ನಕ್ಕಾಗಿ ಏನು ಹೇಳಿ ತಿನ್ನೋದೈತಿ? ಇವತ್ತಿನವರೆಗೂ ಒಂದು ಹನಿ ನೀರು ಬರ್ತಾ ಇಲ್ಲ ನಮಗೆ. ಇದು ನಮ್ದು ನಿರಂತರವಾಗಿ 8-9 ವರ್ಷಗಳಿಂದ ಹೋರಾಟ ಐತಿ. ನೀವು ಅಧಿಕಾರಿಗಳಿಗೆ ಯಾರು ಸಂಪರ್ಕ ಮಾಡಿದ್ರಿ ಸರ್? ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಂಪರ್ಕ ಮಾಡೇವೆ ಫೋನ್ ಮುಖಾಂತರ. ಮತ್ತು ನಾವು ಇಷ್ಟು ಹೇಳಿದ್ರು ಅಧಿಕಾರಿಗಳ ಏನು ಹೇಳ್ತಾರಂದ್ರೆ ನಮಗೆ ರಾಜಕೀಯ ಪ್ರೆಷರ್ ಐತ್ರಿ, ಆಮೇಲೆ ನಮಗೆ ಯಾವುದೇ ಒಬ್ಬ ಇಲ್ಲಿ ಕೆಲಸಗಾರ ಇಲ್ಲ, ನಾವು ಹೆಂಗೆ ಮಾಡೋದು, ಸರ್ಕಾರಕ್ಕೆ ನೀವೇ ಹೋಗಿ ಕೆಲಸಗಾರ ತಂದು ಕೊಡ್ರಿ, ನಾವು ಕೆಲಸ ಮಾಡ್ತೀವಿ ಅನ್ನೋದಂತ ಅಧಿಕಾರಿ ಮಾತು ಹೇಳ್ತಾರೆ. ಸದ್ಯಕ್ಕೆ ತಮ್ಮ ಹೋರಾಟದ ಬೇಡಿಕೆ ಏನು ಸರ್? ಸರ್ ನಮ್ಮ ಬೇಡಿಕೆ ನಮಗೆ ನೀರು ಬೇಕು, ಜರೂರಾಗಿ ನಮಗೆ ಈ ಸದ್ರ ನೀರು ಬೇಕು.
ನೀರು ಕೊಡು ಮಟ್ಟ ನಾವು ಹೇಳಂಗಿಲ್ಲ. ಇಲ್ಲಾಂದ್ರೆ ನೀವು ನೀರು ಕೊಡ್ರಿಲ್ಲ, ನಮ್ಗೆ ವಿಷ ಕೊಡ್ರಿ. ಒಂದೇ ಒಂದು ನಮ್ಮ ಆಗ್ರಹ. ಎಷ್ಟು ದಿನದಿಂದ ಸ್ಥಗಿತ ಆಗೈತ್ರಿ ಕೆನಾಲದ ನೀರು? ಸರ್ 1.5 ತಿಂಗಳಾಯ್ತಾ. 1.5 ತಿಂಗಳಿಂದ ಒಂದ್ ಹನಿ ನೀರು ಬರ್ತಾ ಇಲ್ಲ. ಇವತ್ತ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೆ ಕಳ್ಸಾಕ ಅವ್ರ ಹತ್ರ ನೀರ್ ಐತಿ, ರೈತರ ಹುಬ್ಬಳ್ಳಿ ಧಾರವಾಡ ಕುಡಿಯುವ ನೀರಿಗೆ ಅವ್ರಿಗೆ ಹಣ ಬರ್ತೈತಿ, ಸರ್ಕಾರದವ್ರಿಗೆ ಅಧಿಕಾರಿಗಳಿಗೆ ಹಣ ಬರ್ತೈತಿ, ಕೊಡ್ತಾರ. ನಮ್ಮ ರೈತರಿಂದ ಏನೂ ಅವ್ರಿಗೆ ಸಿಗಂಗಿಲ್ಲ, ಅದಕ್ಕಾಗಿ ಕೊಡಂಗಿಲ್ಲ. ಅವ್ರಿಗೆ ಏನ್ ಬೇಕು? ಹಣ ಬೇಕಾ? ಹಣಕ್ಕಾಗಿ ನೀರು ಮಾರ್ಕೊಂತ ಇದಾರ. ತಮ್ಮ ಹೆಸರು ಸರ್? ಮಾಂತೇಶ್ ಪಂಚೇನವರ್. ಮಲ್ಲಪ್ರಭಾ ಕಾಲುವೆ ಈಗ ಸವದತ್ತಿ ಜಾಕೋಲಿಂದ ಸುಮಾರು ರಾಮದುರ್ಗ ತಾಲೂಕು ಮುಳ್ಳೂರು ಲಕ್ಲೈನ್ ಕೊಪ್ಪ ಸೋರೆಬಾನವರಿಗೆ ನೀರು ಹೋಗುತ್ತಿತ್ತು. ಈಗ 10 ವರ್ಷದಿಂದ ಸಿರ್ಸಂಗಿ ಗ್ರಾಮಕ್ಕೆ ನೀರಿಲ್ಲ. ನಾವು ನೀರಾವರಿ ಆಫೀಸಿಗೆ ಕೇಳಕ್ಕೆ ಹೋದ ರೈತರು ಅವ್ರು ಹೇಳ್ತಾರೆ ಮೊದಲ ಸರ್ಕಾರ ಅಂತಿತ್ತು, ಇವು ನಿಗಮ ಮಾಡಿದ್ರೆ. ಆ ನಿಗಮ ಮಾಡಿಂದ ಅವ್ರು ಕೇಳಕತ್ರ ನಿಗಮದಾಗ ಹೋಗಿ ಕೇಳ್ರಿ, ನಿಮ್ಮ ಊರಾಗ ನೀರು ಬೇಕಾದ್ರೆ ಸಂಘಕ್ಕೆ ಕೇಳ್ರಿ. ಹೋಗಿ ಆಫೀಸ್ನಾಗ ಕೇಳಿದ್ರೆ ಟೆಂಡರ್ ಆಗ್ಯಾವ. 26ನೇ ಬ್ಲಾಕು 27ನೇ ಬ್ಲಾಕು ಸುಮಾರು ಟೆಂಡರ್ ಆದರೂ ಒಬ್ಬ ಕಾಂಟ್ರಾಕ್ಟರ್ ಒಂದು ಲೇಬರ್ ಹಚ್ಚಿಲ್ಲ ಇಲ್ಲಿ ಗೇಟಿಗೆ. ಹೀಗಾಗಿ ನೀರು ಬರೋದಿಲ್ಲ ರೈತರಿಗೆ. ಈ ನೀರಾವರಿ ಆಫೀಸ್ ಸಾಹೇಬ್ಗಳು, ಈ ನೀರಾವರಿ ಆಫೀಸ್ನಾಗ ಇಲ್ಲಿ AW ಪೋಸ್ಟ್ ಅದ. ಗೇಟ್ ನಂಬರ್ ಎಷ್ಟು ಗೊತ್ತದ್ರಿ? 26 20 ಬ್ಲಾಕ್ ಅದಾವ್ರಿ. ನೀರಾವರಿ ಆಫೀಸ್ನಾಗ ಒಬ್ಬ AW ಪೋಸ್ಟ್ ಅದ, ಅವ ಇರೋದಿಲ್ಲ. ಅವ್ರಿಗೊಂದು ಜೀಪ್ ಇಲ್ಲ, ಅಡ್ಡಾಡಕ್ಕೆ ಲೇಬರು ಇಲ್ಲ. ಮುಂದೆ ಹುಬ್ಳಿ ತಾಲೂಕು ನೀರು ಬೇಕಾದ್ರೆ 1 ತಾಸನೇ ನೀರು ಹೋಗುತ್ತೆ. ಈ ನಮ್ಮ ಹಳ್ಳಿ ಮ್ಯಾಗ ಆಶ್ವ ರೋನ್ ತಾಲೂಕು ಈ ಕಡೆ ಬದಾಮಿ ನೀರು ಹೋಗುತ್ತೆ ಪೈಪ್ಲೈನ್ ಮುಖಾಂತರ. ಸದ್ಯ ನಾವು ನಿಂತಲ್ಲಿ ನಮ್ಮ ಊರಿಗೆ ನೀರಿಲ್ಲ. ರೈತರಿಗೆ ಕೇಳಕ್ಕೆ ಹೋದ್ರೆ ಏನೂ ಇಲ್ಲ. ರೈತರು ಸುಮಾರು 1000 ಹೆಕ್ಟರ್ ಪ್ರದೇಶ ಸನ್ಫ್ಲವರ್, ಗೋಧಿ ಹಾಗೂ ಕಡ್ಡಿ ಎಲ್ಲ ಸನ್ಫ್ಲವರ್ ಒಣಗೈತಿ. ಇದಕ್ಕೆ ಯಾರು ಬಂದು ಒಂದು ಸರ್ವೇನು ಮಾಡೋಲ್ರಿ. ರೈತರು ಹಿಂಗಾಗಿ ಅತಿ ತೊಂದರೆ ಒಳಗದಾರ. ಈಗ ಮಾಡಿಲ್ವಾ ಮಡಿ ರೈತರ ಪರಿಸ್ಥಿತಿ ಆಗೈತಿ. ಇವರು ನಮ್ಮ ಮಾಡುವ ಕಾನೂನು ಎಲ್ಲ ರೈತರಿಗೆ ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ನೀರಾವರಿ ಆಫೀಸ್ ಹೌದು ಅನ್ನೋ ಒಂದು 2 ಎಕರೆ ಬಿಲ್ಡಿಂಗ್ ಅದಾವ ಇಲ್ಲಿ. ಅಲ್ಲಿ ಒಬ್ಬ ಸಾಹೇಬ್ ಇಲ್ಲ, ಒಂದು ಜೀಪ್ ಕೊಟ್ಟಿಲ್ಲ ಅವರಿಗೆ. ಕೇಳಕ್ಕೆ ಹೋದ್ರೆ ನಮ್ಗೆ ಜೀಪ್ ಇಲ್ರಿ ಅಂತಾರೆ ನೀರಾವರಿ ಆಫೀಸ್ನಾಗ. ಜೀಪ್ ಇಲ್ಲ, ಏನೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ರೈತರು ಎಲ್ಲಿ ಕೇಳ್ಬೇಕು ಇವ್ರನ್ನ? ಅದಕ್ಕೆ ರೈತರು ಅನಿವಾರ್ಯ ಇವತ್ತು ಬೀದಿಗೆ ಬಂದಾರ. ನೀವು ಎಲ್ಲ ಸಹಕಾರ ಕೊಟ್ಟು ರೈತರಿಗೆ ಇದು ಮಾಡಿರಿ. ಇವ ನೀರು ಬರುವಂಗೆ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ಮೀಡಿಯಾದವರು ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.